ಉಸಿರೇ ಉಸಿರೇ ಮನೆ ಒಳಗೆ ಹೊಂಟಿವ್ರಿ. ಸುಮಾರ ಆಯ್ತು. ಸಿಟ್ಟು ಸಿಟ್ಟು ನೀನು ಎರಡು ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂದರೆ ನಮ್ಮ ಹೆಬ್ಬುಲಿ ಕಟ್ ಸಿನಿಮಾದ ಇಂಟರ್ವ್ಯೂಗೋಸ್ಕರ ನಾನು ಹುಬ್ಳಿ ಮತ್ತು ಧಾರವಾಡ ಎರಡೂ ಕಡೆ ಹೋಗ್ತಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಒಪಿನಿಯನ್ನ ಲಾಸ್ಟಲ್ಲಿ ಕಮೆಂಟಲ್ಲಿ ತಿಳಿಸಿ. ಟ್ರೈನಲ್ಲಿ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ, ಟ್ರೈನಲ್ಲಿದ್ದೀವಿ. ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ಡೈರೆಕ್ಟರ್ ಸರು, ಪುನೀತ್ ಅಣ್ಣ, ಹೀರೋ ಮತ್ತು ನಾನು ಪಪ್ಪ. ನೈಟೆಲ್ಲ ಜರ್ನಿ ಮಾಡಿ ಕೊನೆಗೆ ಹುಬ್ಳಿ ಬಂದ್ವಿ. ಇವಾಗ ತಾನೇ ಹುಬ್ಳಿಗೆ ಬಂದ್ವಿ, ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಈಗ ಫ್ರೆಶ್ ಅಪ್ ಆಗೋಕ್ಕೆ ಲೊಕೇಶನ್ಗೆ ಹೋಗ್ತೀವಿ. ಜಸ್ಟ್ ಈಗ ತಾನೇ ರೀಚ್ ಆಗಿದ್ದೀವಿ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹುಬ್ಳಿಲಿರೋ ರೈಲ್ವೆ ಸ್ಟೇಷನ್ನು ವರ್ಲ್ಡ್ ಲಾರ್ಜೆಸ್ಟ್ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್. ಅದಕ್ಕೆ ತುಂಬ ದೂರ ನಡಿಬೇಕು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಸ್ಕಲೇಟರಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಹುಬ್ಳಿ. ನೀನು ಕೊನೆಗೂ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದ್ವಿ. ಇನ್ನೂ ನಡ್ಕೊಂಡು ಹೋಗಬೇಕು. ಲೊಕೇಶನ್ಗೆ ಹೋಗೋವರೆಗೂ ಫ್ರೆಶ್ ಅಪ್ ಆಗೋವರೆಗೂ. ಗೈಸ್ ಇಲ್ಲಿ ಉದ್ದಕ್ಕೂ ಆಟೋಗಳು ನಿಂತಿದ್ದಾವೆ. ಎಲ್ಲ ತೋರ್ಸೋಕ್ಕಾಗಲ್ಲ. ಅವರೆಲ್ಲ ಆಟೋಗೆ ಬಿಡ್ತೀರಾ ಅಂತ ಕೇಳಕ್ಕೆ ನಿಂತವ್ರೆ. ಇಲ್ಲೇ ಹಿಂಗೆ ಬಿಡಲ್ವಾ. ಫ್ರೆಶ್ ಅಪ್ಗೋಸ್ಕರ ಲಾಡ್ಜ್ಗೆ ಬಂದ್ವಿ. ನಡ್ಕೊಂಡೇ ಬಂದ್ವಿ. ಅಲ್ಲಿ ನಮ್ಮ ಮೂವಿ DOP ದೀಪಕ್ ಸರ್ ಇದ್ದರು. ಅವ್ರನ್ನ ಮಾತಾಡಿಸ್ಕೊಂಡು ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಿದ್ವಿ. ಫ್ರೆಶ್ ಅಪ್ ಈಗ ಡೈರೆಕ್ಟರ್ ಸರು ನಮಗೋಸ್ಕರ ಹೊಸ ರೂಮ್ನ ಅಲಾಟ್ ಮಾಡಿದ್ರು. ಫೈನಲಿ ರೂಮ್ ಕೀ ಸಿಕ್ತು. ಈಗ ರೂಮ್ಗೆ ಹೋಗ್ತಿದ್ದೀವಿ. ಬನ್ನಿ. ರೂಮ್ ನಂಬರು 206 ಎಲ್ಲೈತೆ ಅಂತ ನಮಗೂ ಗೈಸ್. ರಾಂಗ್ ರೂಟಲ್ಲಿ ಹೋಗ್ಬಿಟ್ಟಿದೆ. ಮೇಲ್ಗಡೆ ಹೋಗ್ಬೇಕು. ಲಿಫ್ಟಲ್ಲಿ ಹೋಗ್ಬೇಕೀಗ. ಮೇಲೆ ಹೋಗ್ಬೇಕು. ಆಮೇಲೆ ಫ್ರೆಶ್ ಅಪ್ ಆಗಬೇಕು. ರೂಮು ನೋಡಿ 206. ಕೊನೆಗೂ ರೂಮಿಗೆ ಬಂದ್ವಿ. ಇಲ್ಲೇನಿದ್ರು ಫ್ರೆಶ್ ಅಪ್ ಆಗೋಕ್ಕಷ್ಟೇ. ಫ್ರೆಶ್ ಅಪ್ ಆದೆ. ಇಂಟರ್ವ್ಯೂಗೋಸ್ಕರ ರೆಡಿ ಆದೆ. ಈಗ ಡೈರೆಕ್ಟ್ರು ಸರ್ ಕಾಲ್ ಮಾಡ್ತಾರೆ, ಹೋಗ್ಬೇಕು. ರೂಮ್ ಲಾಕ್ ಮಾಡಿಕೊಂಡು ಕೆಳಗಡೆ ಕೊಟ್ಟು ಬಂದ್ವಿ. ನಮ್ಮ ಸರ್ ಫ್ರೆಂಡ್ ವ್ಯಾನಲ್ಲಿ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಅಂದಿವೆ ತಿಂಡಿ ಮಾಡೋಕ್ಕೆ ನಿಲ್ಲಿಸಿದ್ರು. ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಅದರಲ್ಲೆಲ್ಲೋ ಟಿಫನ್ ಸೆಂಟರ್ ಕಾಣಿಸ್ತಾ ಇಲ್ಲ. ಹಾಗೆ ಸ್ವಲ್ಪ ಮುಂದೆ ನಡ್ಕೊಂಡು ಬಂದ್ವಿ. ಅಲ್ಲೇ ಟಿಫನ್ ಸೆಂಟರ್ ಇತ್ತು. ಎಲ್ಲರೂ ತಿಂಡಿ ಮಾಡ್ತವ್ರೆ. ನಾನು ಅವಲಕ್ಕಿ ತಿಂತಾಯಿದ್ದೀನಿ. ಅಪ್ಪ ಇಡ್ಲಿ ತಿಂದರು. ಎಲ್ಲರೂ ತಿಂಡಿ ತಿಂದು ಬೆಲ್ಲದ ಚಾ ಕುಡಿಯೋಕ್ಕೆ ಬಂದರು. ಸರ್ರು ಲೊಕೇಶನ್ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡ್ವಿ. ಆದರೆ ಸರ್ರು ಇಲ್ಲೊಂದು ದೊಡ್ಡ ಕೆರೆ ಇದೆ, ಅಲ್ಲಿಗೆ ಕರ್ಕೊಂಬಂದರು. ಕೆರೆ ಮತ್ತು ಪಾರ್ಕ್ ಎರಡೂ ಉಣ್ಕಲ್ ಕೆರೆ ಅಂತ. ನನಗಂತೂ ಫುಲ್ ಖುಷಿಯಾಗಿತ್ತು. ಎಲ್ಲಿ ನೋಡಿದ್ರು ನೀರು. ಕೆರೆ ನೋಡಿಕೊಂಡು 1 ಅವರ್ ಅಲ್ಲೇ ಇದ್ದು ಆಮೇಲೆ ವಾಪಸ್ ಹೊರಟ್ವಿ. ಫೈನಲಿ ಇಂಟರ್ವ್ಯೂ ಆಗೋ ಪ್ಲೇಸ್ಗೆ ಬಂದ್ವಿ. ದಿ ಓರೋ ರೆಸ್ಟೋರೆಂಟ್ ಅಂತ. ಇಲ್ಲೇ ಇಂಟರ್ವ್ಯೂ ಮಾಡ್ತಿರೋದು. ರೆಸ್ಟೋರೆಂಟ್ ಅಂತೂ ತುಂಬ ಚೆನ್ನಾಗಿತ್ತು. ಇಂಟರ್ವ್ಯೂ ಸ್ಟಾರ್ಟ್ ಮಾಡಿ ಫಿನಿಶು ಆಯಿತು. ಹಾಗೆ ನನ್ನ ಮೀಟ್ ಮಾಡೋಕ್ಕೆ ನಮ್ಮ ಅಭಿಮಾನಿ ಬಂದಿದ್ದರು. ಅವ್ರಿಗೂ ಸ್ವಲ್ಪ ನಮ್ಮ ಸಿನಿಮಾ ಬಗ್ಗೆ ಹೇಳಿ ಪ್ರಚಾರ ಮಾಡಿ ಅವ್ರ ಜೊತೆ ಫೋಟೋ ತೊಗೊಂಡು ಬಂದ್ವಿ. ನಂದು ಇಂಟರ್ವ್ಯೂ ಮುಗ್ದಿತ್ತು. ಇನ್ನು ಬೇರೆ ಆರ್ಟಿಸ್ಟು ಮಾಡ್ತಿದ್ರು. ಹಾಗೆ ಎಲ್ಲರೂ ಮಾತಾಡ್ಕೊಂಡು ಕುಂತಿದ್ವಿ. ನಮ್ಮ ಇನ್ನೊಂದು ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ. ಆಗ ಎಲ್ಲರೂ ನನ್ನನ್ನು ರೇಗಿಸ್ಕೊಂಡು ಕುಂತಿದ್ರು. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋನೂ ಹಾಕ್ತೀನಿ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡಿ. ಇಂಟರ್ವ್ಯೂ ಮುಗಿಯೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಅದಕ್ಕೆ ತುಂಬ ಹೊಟ್ಟೆ ಹಸಿತಿತ್ತು. ಈಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಈ ಹೋಟ್ಲು ಓನರು 2 ಲೈನ್ಸ್ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿ ಬರ್ಸಿದ್ದಾರೆ ನೋಡಿ. ತಟ್ಟೆಯಲ್ಲಿ ಅನ್ನವಿಲ್ಲದಷ್ಟು ಬಡವನಾಗಬೇಡ, ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತನಾಗಬೇಡ.
ಎಷ್ಟು ಚೆನ್ನಾಗಿದೆ ಅಲ್ವಾ ಲೈನ್ಸು. ಊಟ ಆಯಿತು, ಭರ್ಜರಿ ಬೆಳಗಾವಿದು ರೊಟ್ಟಿ ಊಟ. ನೆಕ್ಸ್ಟ್ ಟೈಮ್ ಹೋದ್ರೆ ಫ್ರೀಯಾಗಿ ಊಟ ಇರಲಿ, ಅವ್ರ ನಂಬರ್ ಕೊಟ್ಟು ಬಂದಿದ್ದೀವಿ. ಯಾಕೆಂದ್ರೆ ನಮ್ಮ ಮೂವಿ ಲಿಂಕ್ ಎಲ್ಲ ಅವ್ರಿಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ನಾವೇ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ವಿ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ನನಗೆ ನಾನೇ ಅಲ್ದ ಖುಷಿ, ನನಗೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಗೆದ್ರೆ ನಾವೆಲ್ಲರೂ ಗೆದ್ದ. ನೀನು ಯಾಕೆ ಬೇಜಾರಾಗ್ತೀಯ? ಯಾರಿಗ ಅಂದ್ರು ಅಂದೆ ಅನ್ನೋದೇ ಅಂದ್ರು ಅಲ್ವಾ? ಇದನ್ನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಮ್ಮ ಸಿನಿಮಾನ ಗೆಲ್ಲಿಸಿ. ಇದು ಕನ್ನಡಿಗರ ಹಬ್ಬ, ನಮ್ಮೆಲ್ಲರ ಹಬ್ಬ. ಕರ್ನಾಟಕರಲ್ಲಿ ನಾವು ಬೇಡ್ಕೊಳ್ಳುವಂಥ ನಮ್ಮ ಡೈರೆಕ್ಟರ್ ಇದ್ದಾರೆ ಇಲ್ಲೇ. ಡೈರೆಕ್ಟ್ರೇ, ಈಗ ಸೆಕೆಂಡ್ ಇಂಟರ್ವ್ಯೂಗೋಸ್ಕರ ಶ್ರೀ ರಾಜಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಧಾರವಾಡದಲ್ಲಿದೆ. ಈಗ ಧಾರವಾಡದಲ್ಲಿದ್ದೀವಿ. ಮೇ 23ನೇ ತಾರೀಕು ಅದ್ಭುತವಾಗಿ ಪಿಕ್ಚರ್ ಮಾಡ್ಯಾರ. ಒಳ್ಳೆ ಒಳ್ಳೆ ಹಾಡುಗಳದವು, ಒಳ್ಳೆ ಒಳ್ಳೆ ಸ್ಟೋರಿ ಐತಿ. ನಮ್ಮ ಉತ್ತರ ಕರ್ನಾಟಕ ಭಾಗದ ರಾಯಚೂರು ಕಡೆ ಎಲ್ಲ ಶೂಟಿಂಗ್ ಮಾಡ್ಯಾರ. ಅದ್ಭುತವಾಗಿ ಮೂಡಿ ಬಂದದ್ದು ಪಿಕ್ಚರು. ಆ ಪಿಕ್ಚರ್ ಬಗ್ಗೆ ನಾವು ನಮ್ಮ ಹೀರೋಯಿನ್ ಇದ್ದಾರೆ, ಹೀರೋ ಫ್ರೆಂಡ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ, ಅವರ ಅನುಭವವನ್ನು ಕೇಳೋಣ. ಹೀಗೆ ಇಂಟರ್ವ್ಯೂ ನಡೀತು, ಹಾಗೆ ಮುಗೀತು ಕೂಡ. ಮನೆ ಒಳಗೆ ಹೊಂಟಿವ್ರಿ. ಕಂಡು ಧಾರವಾಡಕ್ಕೆ ಬಂದು ನಾಯಿ ಮರಿ ಜೊತೆ ಆಟ ಆಡಿದ್ದಾಯ್ತು. ಈಗ ಸಾರಥಿ ಹುಬ್ಳಿ ಧಾರವಾಡ ತಿರುಗಿಸಿದ ಸಾರಥಿ ಅವರ ಮನೆಗೆ ಹೋಗಿ ಟೀ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ರಿಟರ್ನ್ನು ಹೋಗ್ತಾ ಇದ್ದೀವಿ. ನಮ್ಮ ಸರ್ ಫ್ರೆಂಡ್ ಮನೆಗೆ ಹೋಗಿ ಬಂದ್ವಿ. ಈಗ ಬೇರೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀವಿ. ಹಾಗೆ ಎಲ್ಲರೂ ಹೋಗ್ತಾ ಹೋಗ್ತಾ ಒಂದು ಸಾಂಗ್ ಆಡಿದ್ವಿ. ಅದು ಯಾವ ಸಾಂಗ್ ಅಂತ ನೀವೇ ಕೇಳಿಸ್ಕೊಳ್ಳಿ. ಉಸಿರೇ ಉಸಿರೇ ಈ ಉಸಿರಗೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಹಾಗೆ ನನ್ನ ಮೀಟ್ ಮಾಡೋಕ್ಕೆ ಧಾರವಾಡದಿಂದ ಬಶೀರ್ ಅಣ್ಣ ಬಂದಿದ್ರು. ಲೆಟ್ಸ್ ಲಾಫ್ ನೌ. ಲಾಫ್ ಲಾಫ್ ಯಾರಿಗೆ ಸಿಗುತ್ತೆ ಇಂಥ ಲಘು? ಸೌಂಡ್ಲೆಸ್ ನಮೋ ಅನನ್ಯ. ಬನ್ನಿ ಏನ್ ಕ್ಯಾನ್ಸಲ್ ಮಾಡಿ ಬಿ ಹಾಕಿದ್ರು ಓಕೆ, ನೋ ಪ್ರಾಬ್ಲಮ್. ಟೀ ಜ್ಯೂಸ್ ಬಿಸ್ಕೆಟ್ ನೀರು ಕುಡ್ದಿ ಎಲ್ಲ ಭಾಳ ಕಷ್ಟ. ನೀರು ಕುಡಿದಾನ ನೀರು ಕುಡಿದ ನಾವು ಕೇಳಿದ್ರೆ ನಾವು ಹೇಳ್ತೀವಿ. ಆಯ್ತು, ಇವಾಗ ಈಗ ನೋಡಿ ಲಾಸ್ಟ್ ಇಂಟರ್ವ್ಯೂನ ಮುಗಿಸ್ಕೊಂಡು ಲೇಟಾಗಿ ಹೋಗಿತ್ತು. ಒಂದು 9:30 ಆಗಿತ್ತು. ಈಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಖಾನಾವಳಿಗೆ ಬಂದಿದ್ವಿ. ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ತಿಂದ್ವಿ. ಹೊಟ್ಟೆ ತುಂಬ ತಿಂದು ಈಗ ವಾಪಸ್ ಹೋಗ್ತಾ ಇದ್ದೀವಿ. ಈಗ ಧಾರವಾಡ ಟು ಹುಬ್ಳಿಗೆ ಹೋಗೋಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ. ಬಸ್ಸಲ್ಲಿ ಹೆಂಗೆ ಹೋಗ್ತೀವಿ ಅಂದರೆ ಬಸ್ ಕತ್ತ ಮೇಲೆ ಅಲ್ಲಿ ಹೇಳ್ಬಿಟ್ಟು ಸ್ಟಾಪ್ ಹೇಳ್ಬಿಟ್ಟು ಟಿಕೆಟ್ ತಂದಿದ್ದಾನೆ. ಬಟ್ ಇಲ್ಲ ಹಂಗಲ್ಲ, ಟಿಕೆಟ್ ತೊಗೊಂಡು ಬಸ್ ಹತ್ತಬೇಕು. ಹೆಂಗಂದರೆ ಮೆಟ್ರೋ ಪ್ರೋಸೆಸ್. ಬೆಂಗಳೂರಲ್ಲಿ ಮೆಟ್ರೋ ಹಂಗೋ, ಇಲ್ಲಿ ಬಸ್ಗಳು ಹಂಗೆ. ಬನ್ನಿ ತೋರಿಸ್ತೀನಿ. ಸರ್ ಈಗ ಟಿಕೆಟ್ ತೊಗೊಳ್ತಾರೆ ಎಲ್ರಿಗೂ. ಹೇಳಿಲ್ಪ, ಬಸ್ ಹತ್ತಕ್ಕೂ ಮುಂಚೆನೇ ಟಿಕೆಟ್ ಕೊಡ್ತಾರೆ. ಕೊಟ್ಟವ್ರಿ ತೋರಿಸ್ಬೇಕಾಗಿಲ್ಲ. ಪಾಪ ಬರ್ತಾನೆ ಓಪನ್ ಆಯ್ತಿಲ್ಲ ನೋಡಿ. ಹೀರೋ ಎಕಡೆ ಹೋದ್ರೂ ಓಪನ್ನೇ ಆಯ್ತಿಲ್ಲ. ಹಂಗೂ ಹಿಂಗೂ ಕಷ್ಟಪಟ್ಟು ಕೊನೆಗೂ ಓಪನ್ ಮಾಡಿಬಿಟ್ರು. ವರ್ಲ್ಡ್ಸ್ ಲಾರ್ಜೆಸ್ಟ್ ರೈಲ್ವೆ ಪ್ಲಾಟ್ಫಾರಮ್ ಅಂತೇಳಿ ಹಾಕಿದಾರ. ಬೇಕಾದ್ರೆ ಇವತ್ತು ಒಂದೇ ಕಡೆ ಸಿಕ್ಕಿದೆ ಎಲ್ರಿಗೂ ಟಿಕೆಟ್.
ಎಣ್ಣೆ ಎಲ್ಲ ಆ ಕಡೆ ಒಂದು ಈ ಕಡೆ ಒಂದು ಅಲ್ದಾಡಿತಾ ಇತ್ತು, ಟಿವಿ ಕಡೆಯಿಂದ ಕುಡಿದಾಡ್ತಾ ಇತ್ತು. ನೀರು ಅದು ಲಾಸ್ಟು ಮೆಜೆಸ್ಟಿಕಲ್ಲಿ ಹತ್ತಿ ಯಶವಂತಪುರ ಬಂದು ಇಳಿದಿದ್ದೀವಿ. ಇಲ್ಲಿಗೆ ಹುಬ್ಳಿ ಧಾರವಾಡ ಟ್ರಿಪ್ ಕ್ಲೋಸ್. ಬಾಯ್. ಕೊನೆಗೂ 8:30 ಅಷ್ಟೊತ್ತಿಗೆ ಮನೆಗೆ ಬಂದ್ವಿ.